ನಮಸ್ಕಾರ ರೀ. ನಾನು ಸಾವಿತ್ರಿ. ಇವತ್ತು ಅಡುಗೆ ಮನೆಯೊಳಗೆ ಮಸಾಲೆ ರಾಗಿ ರೊಟ್ಟಿ ಮಾಡೀನಿ. ನೀವು ಒಂದು ಸಲ ನಾನು ರೀತಿ ಮಾಡಿ ನೋಡಿರಿ, ಹೆಂಗೆ ಬಂತಂತ ಕಾಮೆಂಟ್ ಮಾಡಿ ತಿಳಿಸ್ರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ. ಒಂದು ಗಜ್ಜರಿ, ಒಂದು ಈರುಳ್ಳಿ, ಒಂದು ಸ್ವಲ್ಪ ಸಬ್ಬಸ್ಗೆ, ಸೌತೆಕಾಯಿ ಎಲ್ಲನೂ ಹೆಚ್ಚಿಟ್ಕೊಂಡೀನಿ. ಒಂದು ಪಾತ್ರೆಗೆ 1 ಗ್ಲಾಸ್ ರಾಗಿ ಹಿಟ್ಟು ಹಾಕ್ಕೊಂಡೀನಿ. ಅದಕ್ಕೆಲ್ಲ ಹೆಚ್ಚಿಟ್ಕೊಂಡಿರೋಂಥ ಕಾಯಿಪಲ್ಯ ಹಾಕ್ಕೊಂಡೀನಿ. ಅರ್ಧ ಟೇಬಲ್ ಸ್ಪೂನು ಅರಿಶಿನ ಪುಡಿ ಹಾಕೀನಿ. ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಎಲ್ಲನೂ ಹಾಕಿರಿ. 1 ಟೇಬಲ್ ಸ್ಪೂನು ಜೀರಿಗೆ ಹಾಕೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನಿ. ಎಲ್ಲನೂ ಸರಿಯಾಗಿ ಕಲಿಸ್ಕೊರಿ. ಅದರೊಳಗೆ ನೀರಿನ ಅಂಶ ಇರ್ತೈತೆ ಸೌತೆಕಾಯಾಗ, ಅದ್ರಾಗೆಲ್ಲ ಅದಕ್ಕೆ ನೋಡಿಕೊಂಡು ನೀರು ಹಾಕೋಣಂತ. ಮೊದಲೆಲ್ಲ ಹಂಗೆ ಕಲಿಸ್ಕೊರಿ. ಈ ರೀತಿ ಎಲ್ಲ ಚಲೋ ತಂಗೆ ಕಲಿಸ್ಕೊಂಡು ಮ್ಯಾಲೆ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನ ಕಲಸ್ರಿ. ನನ್ನ ರೀತಿ ಒಂದು ಸಲ ಮಾಡಿ ನೋಡಿರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ನಿಮ್ಮ ಪರಿಚಯದವ್ರಿಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈ ರೀತಿ ಕಲಿಸ್ಬೇಕು ನೋಡಿರಿ ಹಿಟ್ಟನ್ನ. ಈ ರೀತಿ ಆಗಬೇಕು. ತೀರ ಗಟ್ಟಿನೂ ಅಲ್ಲ, ತೀರ ಮೆತ್ತಗೂ ಅಲ್ಲ, ಮೀಡಿಯಮ್ ಆಗ್ಬೇಕು ನೋಡಿರಿ. ಒಂದು ಬಟರ್ ಪೇಪರಿಗೆ ಸ್ವಲ್ಪ ಎಣ್ಣೆ ಹಚ್ಕೊರಿ. ಸಣ್ಣ ಸಣ್ಣ ಉಳ್ಳಿ ಮಾಡಿ ಇಟ್ಕೊಂಡಿರಿ. ಆ ಒಂದು ಉಳ್ಳಿನ ಅದ್ರ ಮೇಲೆ ಇಟ್ಟು ರೊಟ್ಟಿ ಒತ್ತಿರಿ. ನಿಧಾನಕ್ಕೆ ಬೇಕಾದಷ್ಟು ತೆಳ್ಳಗನ ಒತ್ತಬೋದು, ದಪ್ಪನೂ ಒತ್ತಬೋದು. ನಮಗೆ ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ಹಾಕವು ಬಟರ್ ಪೇಪರ್ ಮೇಲೆ. ನಿಧಾನಕ್ಕೆ ರೊಟ್ಟಿ ಒತ್ತಿರಿ. ಹಂಚನ ಮೀಡಿಯಮ್ ಉರಿ ಒಳಗೆ ಕಾಯಕ್ಕೆ ಇಟ್ಕೊಂಡಿರಿ. ರೊಟ್ಟಿ ಒತ್ತೋದ್ರೊಳಗೆ ಹಂಚು ಕಾದಿರ್ತೈತಿ. ಈ ರೀತಿ ಒತ್ಕೋರಿ. ಆರೋಗ್ಯಕರವಾದ ರಾಗಿ ರೊಟ್ಟಿನ ನಿಮ್ಮ ಮನೆಯೊಳಗೆ ಎಲ್ಲರಿಗೂ ಮಾಡಿಕೊಡ್ರಿ. ಎಲ್ಲರಿಗೂ ಇಷ್ಟ ಆಕ್ಕವು. ಉರಿನ ಜೋರು ಮಾಡ್ಕೊರಿ. ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊರಿ. ಈಗ ರಾಗಿ ರೊಟ್ಟಿನ ಅದ್ರ ಮೇಲೆ ಹಾಕ್ರಿ. ಕೈಯಿಂದ ಸ್ವಲ್ಪ ಪ್ರೆಸ್ ಮಾಡಿರಿ. ಬಟರ್ ಪೇಪರ್ನ ತಕ್ಕೊಡ್ರಿ. ಈಗ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಡ್ರಿ. ಒಂದು 2 ನಿಮಿಷ ಬಿಡ್ರಿ. ಒಂದು ಕಡೆ ಚಲೋ ತಂಗ ಬೈಲಿ. ನಿಧಾನಕ್ಕೆ ಚುಚುಗಲ್ಲೇ ಈ ರೀತಿ ತಕ್ಕೋರಿ. ಅದು ಇನ್ನೂ ಸರಿಯಾಗಿ ಬೆಂದಿಲ್ಲ, ಎಣ್ಣೆ ಕಡಿಮೆ ಆಗೈತೆ ಅನ್ನಿಸ್ತು. ಅದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ನಿಧಾನಕ್ಕೆ ಚುಚುಗಲ್ಲೇ ತೆಗೀರಿ. ಇನ್ನೊಂದನ್ನು ಹಾಕಿ ತೋರಿಸ್ತೀನಿ ನೋಡಿರಿ. ರಾಗಿ ರೊಟ್ಟಿನ ಈ ರೀತಿ ಹಾಕಿ ಮ್ಯಾಲೆ ಸ್ವಲ್ಪ ಪ್ರೆಸ್ ಮಾಡಿರಿ. ಈಗ ಬಟರ್ ಪೇಪರ್ ತಕ್ಕೊಳ್ರಿ. ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಡ್ರಿ. ಒಂದು ಬದಿಗೆ ಚಲೋ ತಂಗೆ ಬೇಯಲಿ. ನಿಧಾನಕ್ಕೆ ಹೊಳ್ಳಿಸಿ ಹಾಕ್ಕೊಂಡು ನಂತರ ಈ ರೀತಿ ನಿಧಾನಕ್ಕೆ ಹೊಳ್ಳಿಸಿ ಹಾಕ್ರಿ. ಇನ್ನೊಂದು ಬದಿಗೂ ಚಂದಂಗೆ ಬೇಯಿಸ್ಕೊರಿ. ರಾಗಿ ಆರೋಗ್ಯಕ್ಕೆ ಒಳ್ಳೆಯದು. ಅದರೊಳಗೆ ಎಲ್ಲ ವೆಜಿಟೇಬಲ್ಸನ್ನು ಹಾಕ್ತೀವಿ, ಅದು ಇನ್ನೂ ಒಳ್ಳೆಯದು. ಮಕ್ಕಳು ಅದು ತಿನ್ನಲ್ಲ, ಇದು ತಿನ್ನಲ್ಲ ಅಂತಾರಲ್ರಿ. ಎಲ್ಲನೂ ಇದ್ರೊಳಗೆ ಹಾಕಿ ಮಾಡಿಬಿಟ್ರೆ ರುಚಿ ಆಕ್ಕವು. ಮಕ್ಕಳಿಗೆ ಗೊತ್ತಾಗಂಗಿಲ್ಲ, ಸುಮ್ಮನೆ ತಿಂತಾರೆ. ಈ ರೀತಿ ತಿರುಗಿಸಿ ಹಾಕಿ 2 ಸೈಡು ಚೆಂದಂಗೆ ಬೇಯಿಸ್ಕೊರಿ. ಈಗ ಇನ್ನೊಂದನ್ನು ಹಾಕಿ ತೋರಿಸ್ತೀನಿ ನೋಡಿರಿ. ಎಣ್ಣೆ ಹಚ್ಕೊಡ್ರಿ ಹಂಚಿಗೆ. ಅದರ ಮೇಲೆ ರಾಗಿ ರೊಟ್ಟಿ ಹಾಕಿರಿ. ಸ್ವಲ್ಪ ಕೈಲೇ ಪ್ರೆಸ್ ಮಾಡಿರಿ.
ಬಟರ್ ಪೇಪರ್ನ ತಕ್ಕೊಂಡ್ಬಿಡ್ರಿ. ಮ್ಯಾಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ರಿ. ಒಂದು ಸೈಡ್ ಚೆಂದಂಗೆ ಬೆಂದ ಮೇಲೆ ತಿರುಗಿಸಿ ಹಾಕ್ರಿ. ಇನ್ನೊಂದು ಸೈಡು ಚೆಂದಂಗೆ ಬೇಯಿಸ್ಕೊರಿ. ತುಪ್ಪದ ಜೊತೆ ಚಟ್ನಿ ಜೊತೆ ಅದ್ರ ಜೊತೆ ಬೇಕಾದ್ರೂ ತಿನ್ಬೋದು. ರುಚಿಯಾಗಿರ್ತವೆ, ಆರೋಗ್ಯಕರವಾಗಿಯೂ ಇರ್ತವೆ. ನಿಮ್ಮ ಗಡಿಬಿಡಿ ಜೀವನ ಶೈಲಿ ಒಳಗೆ ಒಳ್ಳೆ ಮಾಡಿಕೊಂಡು ನೋಡಿದ್ದಕ್ಕೆ ಧನ್ಯವಾದಗಳು ರೀ. ಇನ್ನೊಂದು ವಿಡಿಯೋದಾಗ ಮತ್ತೆ ಸಿಗೋಣಂತ್ರಿ. ಅಲ್ಲಿವರೆಗೂ ನಮಸ್ಕಾರ ರೀ. ನಾ ಚಟ್ನಿ ಜೊತೆ ಸರ್ವ್ ಮಾಡೀನಿ.